ನಮಸ್ಕಾರ ವೀಕ್ಷಕರೇ, ಭಾರತ್ ಟಿವಿಗೆ ಸ್ವಾಗತ ಸುಸ್ವಾಗತ. ಏನೇನಾಯ್ತಮ್ಮ ಇಲ್ಲಿ? ಇವಾಗ ಫಸ್ಟ್ ಬಂದ್ರಿ ಅವ್ರು ಎಮ್ಎಲ್ಎ ಬಂದು 2 ಜೋಪಡಿ ಕಿತ್ತಿದ್ರಿ. ಕಿತ್ತಿದ ಮೇಲೆ ಯಾರು ಇದ್ದಿದ್ದಿಲ್ಲ. ಆಮೇಲೆ ನಾನು ಈ ಮಗುನ್ ತಗೊಂಡು ಕಾಲಿಗೆ ಬೀಳಕ್ ಹೋದಿನ್ರಿ. ಹೋದ್ರ ನೀವು ಕಾಲಿ ಬೀಳ್ಬೇಡ್ರಿ ಅಂತ ಕಾಲಿಗೆ ಚಿಮ್ಮಿ ಬಿಡ್ರಿ. ಮುನಿರತ್ನ್ರಿ ಚಿಮ್ಮಿದ್ರಿ. ಚಿಮ್ಮಿದ ಮೇಲೆ ನಾವ್ ಹಿಂದಕ್ ಸರ್ಕೊಂಡಿವ್ರಿ. ಸರ್ಕಂದ್ರ ನಮ್ಗೊಂದ್ ವಾರ ಟೈಮ್ ಕೊಡ್ರಿ, ನಾವು ಎಲ್ಲೇನೋ ನೋಡ್ಕೊಂತೀವಿ ಅಂತ ಎಲ್ಲ 10 ಕರ್ದು ಎಲ್ಲ ಕೇಳಿದ್ರಿ. ನಿಮ್ಗೆ ಮೊದ್ಲೇ ಏನಾದ್ರು ಇನ್ಫಾರ್ಮೇಶನ್ ನಮ್ಗೆ ಏನು ಕೊಟ್ಟಿಲ್ರಿ. ಯಾವಾಗ ನಮ್ಗ್ ಗೊತ್ತೇ ಇಲ್ಲ. ಅದು ಒಮ್ಮಿಗೆ ಎದಕ್ಕ ಬಂದ ಬಿಟ್ರಿ ಅವ್ರು. ಬಂದು ನಮ್ಗು 2 ದಿನ ಟೈಮ್ ಕೊಡಂತಂದ್ರ ನಾವ್ ಕೊಡಲ್ಲ ಅಂತ ಹೇಳಿ ಎಲ್ಲ ಸಾಫ್ ಮಾಡಿಬಿಟ್ರಿ. ಅಲ್ಲ, ಈಗ ನಿಮ್ಗೆ ಇಲ್ಲಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಈಗ ಏನಿಲ್ಲ ಅಂದ್ರ ಒಂದ್ 30 ವರ್ಷ ಇವ್ರಿ. ಇಲ್ಲಿ ತಾಗಡಿದ್ದೀವ್ರಿ ನಾವು. ಅಲ್ಲಿಂದ ಇದ್ರಂಗ ತೊಂದ್ರೆ ಕೊಟ್ರ, ಆದ್ರ ಅಲ್ಲಿ ಟೈಮ್ ಕೊಟ್ಟಿದ್ರು ನಮ್ಗ. ಟೈಮ್ ಕೊಟ್ಟ ಮೇಲೆ ಇಲ್ಲಿ ಬಂದು ಆಯ್ಸಂತೀವ್ರಿ. ಆಯ್ಸಂದಿಗೆ 2 ವರ್ಷ ಆಗಿದ್ರಿ ಇಲ್ಲಿ. ಆ ಕಡೆ ಒಂದು 3 ವರ್ಷ ಇದ್ದೀವ್ರಿ. ಈಗ ಈ ತರ ಮಾಡಿಬಿಟ್ಟ. ನಿಮ್ದು ಯಾವ ಸ್ವಂತ ಊರು? ನಮ್ದು ಆ ಕಡೆ ಗುಲ್ಬರ್ಗ ಶಾಂತಪುರ ಅಂತ ಐತ್ರಿ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಇಲ್ಲಿ ಬಂದೊಂದ್ 30 ವರ್ಷ ಆಯ್ತ್ರಿ. 30 ವರ್ಷದಿಂದ ನಿಮ್ಗೆ ಇದೇ ರೀತಿ ಇದೇ ಜೀವನೇ. ಯಾವ್ದು ನೆಲೆ ಇಲ್ಲ? ಏನಿಲ್ಲ. ಏನ್ ಕೆಲಸ ಮಾಡ್ಕೊಂಡಿದ್ರಿ? ಇದೇ ಕಾಂಗ್ರೆಸ್ ಕೆಲಸ ರೀ. ಕಾಂಗ್ರೆಸ್ ಕೆಲಸ ಕಾರ್ಮಿಕರೇ. ನಿಮ್ಗೆ ಇಲ್ಲಿ ಜಾಗ ಫಸ್ಟ್ ಇರಾಕ್ ಯಾರು ಕೊಟ್ಟದ್ದು? ಇದು ಯಾರನ್ರಿ? ಈಗ ಎಲ್ಲೊಂದ್ ವರ್ಷ ಇಲ್ಲೊಂದ್ ವರ್ಷ ಕಾಲಿದ್ದಲ್ಲಿ ಜೀವನ ಮಾಡ್ಕೊಂತ ಬಂದಿವ್ರಿ. ಈಗ ನಿಮ್ ಬೇಡಿಕೆ ಏನು? ಬೇಡಿಕೆ ಅಂದ್ರ ನಮ್ ಸ್ವಂತ ಮನೆ ಆಗ್ಬೇಕು, ಜಾಗ ಆಗ್ಬೇಕು. ಹೌದು, ಈಗ ನಿಮ್ ಮುಂಚೆ ಮನೆ ಹಾಕಿದಾಗ ಯಾರು ಇಲ್ಲಿ ಬಂದ್ ಕೇಳಿಲ್ಲ? ಏನಿಲ್ರಿ. ಇಲ್ಲಿ ಬಂದಾಗ ಯಾರು ಅಥವಾ ಏನ್ ಪ್ರಾಬ್ಲಮ್ ಮಾಡಿಲ್ರಿ ಯಾರು. ಈಗ ಏಕಾಏಕಿ ನಿಮಗ್ ಬಂದು ಮನೆ ಹಾಕಿದಾರೆ. ನಿಮ್ಗೆ ಏನ್ ಫಸ್ಟ್ ಬಂದ್ ಹೇಳಿಲ್ವ? ಏನ್ ಹೇಳಿಲ್ಲ. ನಾವ್ ಆ ತರ ಹೇಳಿದ್ರೆ ನಾವ್ ಇಂತ ನರಕದಾಗ ಸಾಯ್ತಿದಿಲ್ರಿ. ಎಲ್ಲಾನ ನಾವ್ ಹೋಗಿ ಬಿಡ್ತಿದ್ವಿ, ಇರ್ತಿದ್ದಿಲ್ಲ. ಓಕೆ, ಈಗ ಮುಂದಿನ ಹೆಜ್ಜೆ ಅಂದ್ರ ನಮ್ಗ್ ಮಾಡಿ ಕೊಡ್ಬೇಕ್ರಿ. ಅದ ನಮ್ಗೆಲ್ಲನು ಇವಾಗ ಎಲ್ಲಾ ಕಳೆದ್ ಹೋಗ್ಬಿಟ್ಟದ. ಎಲ್ಲ ಕೊಟ್ಟಿದ್ರ ಪೊಲೀಸ್ ಹೋಗ್ಯಾರ್ರಿ. ಇನ್ನ ಬಂದಿಲ್ಲ ಜನ. ಇಲ್ಲಿ ಆರಾಮ್ಸಿ ಹೋಗ್ಯಾರ್ರಿ. ಇದು ಯಾವಾಗ ಆಗಿದೆ ಘಟನೆ? ಈಗ 10:30 ಆಗಿತ್ರಿ. 10:30 11 ಗಂಟೆ ಆಗಿತ್ತು. ಏನ್ ಮಾಡಿದ್ರಿ? ಯಾವಾಗ ಯಾಕೆ ಪೊಲೀಸ್ ಸ್ಟೇಷನ್ ಹೋಗ್ಲಿಲ್ಲ? ಬೆಳಗ್ಗಿಂದ ಇಲ್ಲೇನೆ ರೋಡ್ಗೆ ಹೋರಾಟ ಮಾಡ್ಕೊಂತ ಕುಂತೀವ್ರಿ. ಅವ್ರು ಬರ್ತಾರ, ಇವ್ರು ಬರ್ತಾರ, ಮಾಡೋದೆಲ್ಲ ನಿಲ್ಸ್ಕೊಂಡು ಮಾಡ್ಕೊಂಡು ಇದೇ ಮಾಡಿದ್ರಿ. ಓಕೆ, ಇವಾಗ ಎಲ್ಲರೂ ಹೋಗ್ಬೇಕಂದ್ರ ಬಿಡ್ಲಿಲ್ರಿ. ಆ ಕಡೆ ಆರಾಮ್ಸಿ ನಾವು ಎಷ್ಟು ಜನ ಇದಾರೆ ಟೋಟಲ್ ನಿಮ್ ತರ? ಏನಂದ್ರ ಒಂದ್ 50 ಜೋಪಡಿ ಅವ್ರಿ. 50 ಜೋಪಡಿ. ಜನ ಎಷ್ಟಿದಾರೆ? ಜನ ಆರಿ ಮಕ್ಕಳು ಮರುಗಳು ಅಂದ್ರ ಒಬ್ಬೊಬ್ರು ಮನ್ಯಾಗ ಒಂದು 6-7 ಜನ. ಒಂದು 250ರಿಂದ 300 ಜನ ಇದಾರೆ. ಅದ್ಯಾರ್ರಿ. ಈಗ ಒಂದೊಂದ್ ಮನ್ಯಾಗ ಫ್ಯಾಮಿಲಿ ಅಂದ್ರ 6 ಜನ 7 ಜನ ಗಂಡ ಹೆಂಡ್ರ ಮಕ್ಕಳು ಸಹಿಸ್ತಾರ. ಮಕ್ಳು ಅಂದ್ರ 6 ಜನ 7 ಜನ 8 ಜನ ತನಾರ್ರಿ. ಟೋಟಲ್ ಒಂದ್ 300 ಜನ ಇದಾರ ಅಥವಾ ಬೇರೆ ಬೇರೆ ಕಡೆ? ಇಲ್ರಿ, ನಮ್ಮೂರಾರ ಅದ್ಯಾರ್ರಿ. ಎಷ್ಟು? ಎಲ್ಲಾರು ನಿಮ್ ಊರ? ನಮ್ಮೂರಾರ. ಯಾರು ಬೇರೆ ಊರಾಗ ಯಾರು ಇಲ್ಲ. ಎಲ್ಲ ಫುಲ್ ನಮ್ ಜನನೇ, ನಮ್ಮೂರಾರ. ನೋಡಿ, ಈ ಹುಡುಗಿ ಬೇಡ ಅಂತ ಹೇಳಿ ಮುನಿರತ್ನವ್ರು ಏನ್ ಇಲ್ಲಿ ಎತ್ತಗಂತ ಲೋಕಲ್ MLA ಅವರು ಕಾಲಿ ಬೀಳಕ್ ಹೋದಾಗ ಆ ಹುಡುಗಿ ಜಾಡಿಸಿ ಹೋದ್ರು ಅಂತ ಹೇಳ್ತಾ ಇದಾರೆ. ಏನ್ ಮಾಡಿದ್ರಮ್ಮ? ಕಾಲಿಲೆ ಚಿಮ್ಮಿದ್ರಿ. ನೋಡಿ, ಇಂತ ಒಂದು ಘೋರ ಘಟನೆಗಳು ಈ ಒಂದು ಜನಗಳ ಮೇಲೆ ಇವತ್ತು ನಡೆದಿದೆ. ನಿಜವಾಗ್ಲೂ ಇದು ಈ ಜನಜೀವನಕ್ಕೆ ಒಂದು ಕೆಟ್ಟ ಹೆಸರು ಅಂತ ಅನ್ಕೊಳ್ತಾ ಸರ್. ನಾವ್ ಒಳಗಡೆ ಕುಂತ್ರ ಜೈಸಿ ಪೆಚ್ಚಿ ನಮ್ ಮೇಲೆ ಹಾಕರ್ರಿ ಅವ್ರು. ಆ ತರ ನಿಂತು ಬಿಟ್ಟಿದ್ರು ಅವ್ರು. ಅಂದ್ರೆ ರೌಡಿಜೆ ಮಾಡಿದಾರೆ. ಅದೇ ತರ ಮಾಡ್ಯಾರ್ರಿ ಅವ್ರು. ನಾವ್ ಇಲ್ಲಿ ಕುಂತ್ರ ನಡ್ರಿ ಮೊದ್ಲ ಒಳಗಂತ ನಮ್ಮನ್ನ ಚಿಮ್ಮ್ಯಾರ್ರಿ. ಯಾವ್ದಾರ ನಮ್ಮನ್ನ ಹೊರಗಡೆ. ನಾನ್ ಅಷ್ಟಾದ್ರೆ ಇದು ಒಂದು ಇರ್ಬೇಕಾದ್ರೆ ಈ ಮಗಳಿಂದಾನೇ ಕಾರಣ. ಸಡ್ಡ ಇರ್ಬೇಕಾದ್ರೆ ಇದನ್ನ ಕಿತ್ತಿದ್ರ ನಾನು ಈ ಮಗಳು ತಗೊಂಡ್ ನಾ ಇಲ್ಲೇ ಜೀವನ ಬಿಡ್ತೀನಿ. ನಾ ಹೊರಗಡೆ ಬರಂಗ ಈ ಮಗಳು ತಗೊಂಡ್ ನಾ ಎಲ್ಲಿ ಹೋಗಂತ ಅಂತ ಕುಂತ ಅದಕ್ಕೆ ಇದೊಂದು ಸಡ್ಡು ಬಿಟ್ರಿ. ನಿಜವಾಗ್ಲೂ ಇದು ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಮತ್ತೆ ಈಗ ಇರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರಿಗೆ ಸಹ ಒಂದು ಏನ್ ಹೇಳಕ್ ಇಷ್ಟಪಡ್ತೀರಮ್ಮ ನೀವು? ಏನಂದ್ ನಮ್ಗ ಉಪಜೀವನಕ್ ಮಾಡ್ಬೇಕ್ರಿ. ನಮ್ಗೆ ಇದನ್ನ ಬಿಟ್ರೆ ಬೇರೆ ದಿಕ್ಕಲ್ಲಿ ಏನಿಲ್ರಿ. ನಮ್ಗೇನಾದ್ರ ನ್ಯಾಯ ಕೊಡ್ಬೇಕ್ರಿ. ನಮ್ಗ ಎಲ್ಲಾನು ಹೋಗ್ಯದ್ರಿ. ಒಟ್ಟು ಉಪ್ಪು ಜೀವನಕ್ಕೆ ಏನಿಲ್ರಿ. ಎಲ್ಲಾ ನೀರಾಗ ಬಿದ್ದು ಬಿಟ್ಟಿದ್ರಿ ಹೊರಗ. ಇಲ್ಲಿರವೆಲ್ಲ ಪೊಲೀಸರು ಮಿಟ್ರಿಯರ್. ನಾವ್ ಒಂದು ಸಾಮಾನ್ ತಗದಿಲ್ರಿ. ಎಲ್ಲಾ ಅವ್ರೇ ತಗೊಂಡ್ರಿ ಹೊರಗಡೆ ಹಾಕ್ಯಾರ್ರಿ. ಮಿಟ್ರಿಯರ್ನೇ ಬಂದು ಬೀಗ ಹೊಡೆದಾರ್ರಿ. ಮಿಟ್ರಿಯರ್ನೇ ಬೀಗ ಹೊಡೆದು ಸಾಮಾನ್ ಎಲ್ಲಾ ಅವ್ರೇ ತಗದಾರ್ರಿ. ಪೊಲೀಸರು ಮಿಟ್ರಿಯರ್ ಅವ್ರು ನಿಂತ್ಕೊಂಡಾರ. ಎಲ್ಲಾ ತೆಗ್ರಿ ಅಂತ ಮುನಿರತ್ನ ಸರ್ ನಿಂತಾರ್ರಿ.
ನಮ್ ಜನ ಯಾರು ತೆಗ್ದಿಲ್ರಿ ಅವ್ನು ಯಾರಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ರ ನಾನ್ ಒಬ್ಬಳೀನಿ ಆ ವಟರ್ದಾಗ ಒಂದ್ ಹೆಣ್ಮಕ್ಳು ಇದಾಳ್ರಿ ಆ ವಟರ್ದಾಗ ಇವ್ರು ಒಂದ್ ಇಬ್ರೇ ಜನ ಇಲ್ಲಿರೋದು ಯಾರು ಗಂಡಸರಿಲ್ಲ ಹೆಂಗಸರಿಲ್ಲ ಎಲ್ಲಾರು ಕೆಲಸ ಎಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟಾರ್ರಿ ಯಾರಿಲ್ಲ ನಾವ್ ಇರೋದು 3 ಜನ ಇದ್ವಿ ಹೆಣ್ಮಕ್ಳು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ರಿ ಒಂದ್ ಆ ವಟರ್ದಾಗ ಒಂದ್ 3 ಜನ ಅವ್ರು ಒಂದ್ 2 ತಿಂಗಳದ ಇವಾಗ ಚಾದರ್ ಹಾಕಿ ಬಂದ್ರಿ ಅಲ್ರಿ ಇಲ್ಲಿ ಅವ್ರು ಒಂದಿದ್ರು ನಾವ್ ನಮ್ ಮಕ್ಳು ಅಷ್ಟೇ ಸ್ಕೂಲ್ಗೆ ಹೋದಾರ ಮತ್ತೆ ಒಳ್ಳೆ ಬಂದ್ರಿ ಹೋಗಿ ಮಕ್ಳು ಬಂದು ಮಕ್ಳು ಕೈ ಕಾಲು ಹಿಡ್ಕೊಂಡ್ ಅವ್ರ ಬಟ್ಟೆ ಸಂತಿ ಚೇಂಜ್ ಮಾಡಿಲ್ಲ ಅಂತ ಮಕ್ಳು ಹೊತ್ತಗಂತ ಸಾಮಾನ್ ತೆಗೆದ್ರು ಕೂಡ ಅವ್ರಿಗೆ ಕರೋನೆ ಬಂದಿಲ್ಲ ಸರ್. ಸುಮಾರು ಇದು SRS ಸಿಗ್ನಲ್ ಪೀಣ್ಯ SRS ಸಿಗ್ನಲ್ ಬಸ್ ಸ್ಟಾಪ್ ಡಿಗ್ರಿ ಕಾಲೇಜ್ ಪಕ್ಕ ಆಲೆ ಸುಮಾರು ಒಂದು 20 ವರ್ಷದಿಂದ ವಾಸ ಇದ್ದಾರೆ. ಎಲ್ಲಾ ಜನಾಂಗದವರು ಇದ್ದಾರೆ ಸರ್, ಇಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ. ಹಂಗಾಗಿ ಅವರು ಒಂದು ಕೂಲಿ ಕೆಲಸ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಸಾಗಿಸೋರು. ಅವತ್ತು ದುಡಿದ್ರೆ ಅವತ್ತು ಜೀವನ ಆ ತರ ಇರುವಂತ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿಗಳು. ಅವರು ಇಲ್ಲಿ ಶೆಡ್ ಹಾಕೊಂಡು ಇಷ್ಟು ವರ್ಷದಿಂದ ಬದುಕಿದ್ದಾರೆ, ಬಾಳಿದ್ದಾರೆ. ಮತ್ತೆ ಜೊತೆಗೆ ಅವರನ್ನ ಯೂಸ್ ಮಾಡ್ಕೊಂಡಿದ್ದಾರೆ, ಇದೇ ರಾಜಕೀಯದವರು ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಏಕಾಏಕಿ ಬಂದ್ಬಿಟ್ಟು ಅವ್ರನ್ನೇನು ಹೇಳ್ದಂಗೆ ಅವ್ರಿಗೇನು ಕೇಳ್ದಂಗೆ ಈ ಜಾಗನ ಖಾಲಿ ಮಾಡಿ ಅಂತೇಳಿ ದೌರ್ಜನ್ಯ ಮಾಡಿ ಅವ್ರನ್ನ ಇಲ್ಲಿಂದ ಹೊರ ಹಾಕುವಂತ ಕೆಲಸ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತೇನು ನೀವು ಬೆಳಗ್ಗೆಯಿಂದ ನೋಡಿದ್ದೀರಾ, ಅದು ಇವತ್ತು ನಾವು ನೇರವಾಗಿ ಲೈವ್ ಆಗಿ ಬಂದಿದ್ವಿ. ಇಲ್ಲಿ ಪಿನ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 20 ವರ್ಷದಿಂದ ಏನು ಇಲ್ಲಿ ಜನಾಂಗಗಳು ಇದ್ರು ಆ ಒಂದು ಮನೆಗಳನ್ನು ಇವತ್ತು ಹೊಡೆದು ಹಾಕಿರುವಂತ ಕೆಲಸಗಳ ಬೆಳಗ್ಗಿಂದ ನಡೆದಿದೆ. ಹಾಗಾಗಿ ನಾವು ಇವತ್ತು MM ಭಾರತ್ ಟಿವಿ ಮತ್ತು ರಾಜ್ಯ ಅಸಂಘಟಿತ ಮಹಿಳಾ ಒಂದು ಸಂಘಟನೆಯವರು ಇವತ್ತೇನು ಆ ಒಂದು ಜನಗಳಿಗೆ ಒಂದು ಬೆಡ್ಶೀಟ್ ಕೊಡುವಂತ ಕಾರ್ಯಕ್ರಮವನ್ನು ಇವಾಗ ರಾತ್ರಿ ಹಮ್ಮಿಕೊಂಡಿದೀವಿ. ಬಟ್ ಏನಪ್ಪಾ ಅಂದ್ರೆ ಈ ರೀತಿ ಯಾವುದೇ ಮೂಲೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋ ನಮ್ಮ ಉದ್ದೇಶ. ಯಾಕಪ್ಪ ಅಂದ್ರೆ ನೋಡಿ, ನಾವು ನಿರಂತರವಾಗಿ ಇದನ್ನ ಲೈವ್ ಆಗಿ ಕೊಡ್ತಾ ಇದೀವಿ. ಯಾಕಪ್ಪ ಅಂದ್ರೆ ಜನಗಳು ಕಷ್ಟನೋ ಸುಖನೋ ನೆಲೆನೋ ಅಂತೇಳಿ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಹಳ್ಳಿಯಿಂದ ಬಂದು ಈ ಒಂದು ವಾತಾವರಣದಲ್ಲಿ ಇದ್ಕೊಂಡಂತ ಜನಗಳಿಗೆ ಏಕಾಏಕಿ ಬಂದು ಗುಂಡಾಗಿರಿ ಮಾಡಿದಾರೋ ಅಥವಾ ಇನ್ನೊಂದು ಮಾಡಿದಾರೋ ಅದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಹೇಳೋರ ಪ್ರಕಾರ ಇಲ್ಲಿ 20 ವರ್ಷದಿಂದ ಇಲ್ಲಿ ಏನು ಜೋಪಡಿಯನ್ನ ಹಾಕೊಂಡು ಗುಡಿಸಲು ಕಟ್ಕೊಂಡು ಇದ್ದಂತ ಜನಗಳಿಗೆ ಆಸರೆ ಆಗಿರ್ಬೇಕಾದಂತವ್ರೆ ನಿರಾಶ್ರಿತರವಾಗಿ ಆ ಮನೆಗಳು ಹೊಡೆದು ಹಾಕಿದ್ದಾರೆ. ಇವತ್ತು ನೀವು ನೋಡ್ಬೋದು, ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ ನಿಮ್ಗೆ. ತುಂಬಾ ಒಂದು ಕೆಟ್ಟ ಮನಸ್ಸು ಸ್ಥಿತಿ ಇರುವಂತ ಜನಗಳು ಬಂದು ಇವರನ್ನು ಹೊಡೆದು ಹಾಕಿದ್ದಾರೆ ಅಂದ್ರೆ ಅವ್ರು ಏನಾಗಿರ್ಬೋದು? ಇದು ಒಂದು ನಮ್ಗೆ ತುಂಬಾ ಕ್ವಶನ್ ಆಗಿರುವಂತ ಮಾತುಗಳು. ಇಲ್ಲಿ ನಾನು ಬಂದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇಲ್ಲಿ ಮಧ್ಯಾಹ್ನ ನಡೆದಿರೋ ಘಟನೆ ನನಗೆ ಮಧ್ಯಾಹ್ನನೇ ತಿಳಿಯುತ್ತದೆ. ತಿಳಿದಾಗ ಏನ್ ಮಾಡ್ತೀನಿ, ನಾನು ಎಲ್ಲರಿಗೂ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆಗಳಿಗೆಲ್ಲ ಮೆಸೇಜ್ ಹಾಕಿದಿರಿ. ಆದ್ರೂ ಎಲ್ಲ ಕಡೆಯಿಂದ ರಿಪ್ಲೈ ಮಾಡಿರ್ಲಿಲ್ಲ. ಬಟ್ ಬೆಳಗ್ಗೆ ಬರೋ ಅಂತ ಕೆಲಸ ನಾಳೆ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಲೈವ್ ಆಗಿ ವಿಡಿಯೋ ನೋಡಿದಾಗ ರೋಡಲ್ಲಿ ಮಲಗಿರೋಂಥವ್ರು ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಮಲಗಿದ್ರು. ಸೊ ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಮಹಿಳಾ ಹಕ್ಕುಗಳ ಪರಿಷತ್ ಎಂಬ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಇದ್ದೀನಿ. ಇವಾಗ KR ಪುರಂ ಇಂದ ಬಂದು ಇವರಿಗೆ ನಮ್ಮ ಮಾನವೀಯತೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಡ್ಶೀಟ್ ಕೊಟ್ಟು ಅವ್ರಿಗೆ ಸ್ವಲ್ಪ ತಿಳಿ ಹೇಳಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಮಾಡಬೇಕು ಅಂತ ಕೆಲಸಕ್ಕೆ ಬಂದಿದ್ದೀರಿ. ಇದು ಇಲ್ಲಿ ಬೇರೆ ತರ ಉದ್ದೇಶ ಏನಿಲ್ಲ. ಜನಪರ ಸಂಘಟನೆ ಇರೋದೇ ಜನಗಳಿಗೆ ಸಹಾಯ ಮಾಡಕ್ಕೆ ಮತ್ತು ಅವ್ರಿಗೆ ಒತ್ತು ಕೊಡಕ್ಕೆ ಅಂತ. ಆ ರೀತಿ ಪ್ರತಿಯೊಬ್ಬರು ಮುಂದೆ ಬರಬೇಕು, ಇಂಥ ಜನಗಳಿಗೆ ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಕಳಕಳಿಯ ವಿನಂತಿ. ದಯವಿಟ್ಟು ನಿಮ್ಮ ಊರಲ್ಲಿ ಆಗಲಿ, ನಿಮ್ಮ ಅಕ್ಕಪಕ್ಕದಲ್ಲಾಗಲಿ ಈ ರೀತಿ ಆಗಿದರೆ ನೀವು ಸುಮ್ ಕೂತ್ಕೋಬೇಡಿ. ದಯವಿಟ್ಟು ಈ ರೀತಿ ಜನಗಳಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಸಹಕಾರ ಮಾಡಿ. ಯಾಕಂದ್ರೆ ನೋಡಿ, ಇವಾಗ ಚಳಿ ಅಂತಂದ್ರೆ ಮೈ ಕೊರೆಯುವಷ್ಟು ಚಳಿ ಇರುವಂತ ಸಮಯದಲ್ಲಿ ಇವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ಮಲಗಬೇಕು, ಅಲ್ಲಿ ಮಕ್ಕಳು ಯಾವ ರೀತಿ ಅವ್ರ ಸ್ಥಿತಿಗಳು ಏನಾಗಿರ್ಬೋದು ಅನ್ನೋದು ಒಂದು ಸಲ ನೀವು ವಿಚಾರ ಮಾಡಿ. ಅಂತ ಒಂದು ಜನಗಳಿಗೆ ಇವತ್ತು ಈ ಮಹಿಳಾ ಸಂಘಟನೆಯವರು ಈ ಬೆಡ್ಶೀಟ್ಗಳನ್ನು ಅವರಿಗೆ ಹೊದಿಕೆ ಕೊಟ್ಟು ತಮ್ಮ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ನಾವು ಸಹ ಇವತ್ತೇನು ಕೈ ಜೋಡಿಸಿದೀವಿ, ಮತ್ತೆ ಲೈವ್ ಆಗಿ ನಾವು ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲ ತುಂಬಾ
ಇದ್ದಾರೆ